ಗುಡೇನಕಟ್ಟಿ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಶ್ರೀಯುತ ಷಣ್ಮುಖಪ್ಪ ನೀಲಕಂಠಪ್ಪ ಇಂಗಳಿಗೆ ಸಾಕಿನಲ್ಲಾಪುರ ಸದಸ್ಯರು ಇವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ ಸರ್, ತಮ್ಮ ಹೆಸರು? ಷಣ್ಮುಖಪ್ಪ ನೀಲಕಂಠಪ್ಪ ಇಂಗಳಿಗೆ. ಸರ್, ತಮ್ಮೂರು? ಅಲ್ಲಾಪುರ ಅಂತೇಳಿ. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿದ್ದಾರೆ? ಗುಡೇನಕಟ್ಟಿ ಗ್ರಾಮ ಪಂಚಾಯತಿ ಚುನಾವಣೆ. ಸರ್, ತಾವು ರಾಜಕೀಯಕ್ಕಿಂತ ಬರೋಕ್ಕೆ ಮೊದಲು ಏನು ಕೆಲಸ ಮಾಡ್ತಾಯಿದ್ರಿ ಸರ್? ಒಕ್ಕಲ್ತನ ಮಾಡ್ತಾಯಿದ್ವಿ ಸರ್. ಆ ಕೆಲಸವನ್ನು ಬಿಟ್ಟು ರಾಜಕೀಯಕ್ಕೆ ಬರಲು ಕಾರಣ? ನಮ್ಮಲ್ಲಿ ಊರು ಹಿರಿಯರ ಒತ್ತಾಯ, ಆಮೇಲೆ ಗೆಳೆಯರ ಒತ್ತಾಯ. ಸರ್, ಸ್ನೇಹಿತರ ಒತ್ತಾಯದವರಿಗೆ ನೀವು ರಾಜಕೀಯಕ್ಕೆ. ಸರ್, ಇವಾಗ ರಾಜಕೀಯಕ್ಕೆ ಪ್ರೇರಕವಾಗಿ ಗುರುಗಳಾಗಿ ಯಾರಾದರೂ ಇದ್ದಾರಾ ಸರ್ ನೀವು? ಇಲ್ಲ, ಹಾಗೇನಿಲ್ಲ. ಒಳ್ಳೆಯ ಅಭಿವೃದ್ಧಿ ಮಾಡ್ಬೇಕಂತೇಳಿ ಆಸೆ ಇಟ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಸರ್. ಇವಾಗ ಸಂಪೂರ್ಣ ಗ್ರಾಮ ಸರ್ ನಿಮ್ಮದು. ಈ ಸಂಪೂರ್ಣ ಗ್ರಾಮದಲ್ಲಿ ಎಷ್ಟು ಮತಗಳ ಸಂಖ್ಯೆ ಇತ್ತು ಸರ್? 630 ಮತಗಳು ಇರ್ತದೆ. 630 ಮತಗಳು ಸರ್. ಇದರಲ್ಲಿ ನಿಮಗೆ ಬಿದ್ದಂಥ ಮತಗಳು ಸರ್? 359. 359 ಮತಗಳು ನಿಮ್ಗೆ ಬಿದ್ದಿದ್ದು ಸರ್. ಇದರಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ಜಯಬೇರಿಯನ್ನು ಸಾಧಿಸಿದ್ರಿ ಸರ್? 210 ಅಂತರ ಮತಗಳಿಂದ 210 ಮತಗಳ ಅಂತರದಿಂದ ಜಯಬೇರಿ ಸಾಧಿಸಿದ್ರಿ ಸರ್. ಇವಾಗ 210 ಮತಗಳಿಂದ ಜಯಬೇರಿ ಸಾಧಿಸೋಕ್ಕೆ ಮತದಾರ ಸಂಪೂರ್ಣ ಕಾರಣ ಆಗಿರ್ತಾರೆ ಸರ್. ನಾನು ಮತದಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಮತದಾರರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಹಾಂ ಸರ್. ಹಾಗೂ ಅವರ ಆಸೆಗಳನ್ನು ಈಡೇರಿಸ್ಬೇಕು ಅನ್ನೋದು ಆಸೆ ಇದೆ. ಓಕೆ, ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ನೀವು ನಿರ್ವಹಿಸ್ತಾರೆ ಸರ್. ಓಕೆ ಸರ್, ಇವಾಗ ನೀವು ನಿಮ್ಮದು ಮೊದಲಿಂದ ರಾಜಕೀಯ ಕುಟುಂಬ ಏನು ಸರ್? ಹೌದು, ಎಲ್ಲ ತನಕ ಒಂದು ರಾಜಕೀಯ ಕುಟುಂಬ. ಓಕೆ ಸರ್. ತಮಗೆ ರಾಜಕೀಯದ ಅನುಭವ ಎಷ್ಟು ವರ್ಷದಿಂದ ಇದೆ ಸರ್? ಇತ್ತೀಚಿನಾಗಿದೆ ಒಂದು 8-10 ವರ್ಷದಿಂದ ರಾಜಕೀಯ. 8-10 ವರ್ಷದ ರಾಜಕೀಯ ಅನುಭವ ಇದೆ. ಇವಾಗ 5 ವರ್ಷದ ಅವಧಿ ಇರುತ್ತೆ ಸರ್ ನಿಮ್ಮ ಚುನಾಯಿತ ಪ್ರತಿನಿಧಿ ಆದಮೇಲೆ. ಈ 5 ವರ್ಷದ ಅವಧಿಯಲ್ಲಿ ಏನೇನು ಕೆಲಸ ಮಾಡ್ಬೇಕು ಮಾಡಿದ್ರಿ ಸರ್? ಮುಖ್ಯವಾಗಿ ಕುಡಿಯುವ ನೀರಿನ ಬಗ್ಗೆ ಆದ್ಯತೆ ಕೊಡ್ತಾ ಇದ್ದೀನಿ. ಹಾಂ ಸರ್. ನಮ್ಮಲ್ಲಿ ಮೊದಲೇಕೆ ನಾವು ಒಬ್ಬರಿಗಿಂತ ಮೊದಲೇಕೆ ಕುಡಿಯುವ ನೀರು ಇರ್ತಿಲ್ಲ. ಹಾಂ. ನಾವು ಬಂದಮೇಲೆ ವಾಟರ್ ಸಪ್ಲೈನ ಹಾಂ ಸರ್. ಮತ್ತು ಗಟರದ್ದು ರೋಡ್ ವರ್ಕು, ಆಮೇಲೆ ರೈತರಿಗೆ ಕೃಷಿ ಹೊಂಡ, SDS, ಹ್ಞೂ ಸರ್. ಆಮೇಲೆ ದನ ಕೊಟ್ಟಿಗೆಯನ್ನು ಈಗಾಗಲೇ ದನ ಕೊಟ್ಟಿಗೆಗಳನ್ನು ನಿರ್ಮಿಸಿದ್ದೇವೆ. ಹ್ಞೂ ಸರ್. ಇಷ್ಟೆಲ್ಲ ಕಾರ್ಯಗಳು ಎಲ್ಲ ಕಾರ್ಯಗಳು ಸರ್. ಇದರಲ್ಲಿ ಹೆಚ್ಚಿನ ಒತ್ತನ್ನು ಯಾವ ಕೆಲಸಕ್ಕೆ ನೀವು ಕೊಡಬೇಕಂತ ವಿಚಾರ ಇದೆ ಸರ್? ಮುಖ್ಯವಾಗಿ ಕುಡಿಯುವ ನೀರು. ಓಕೆ ಸರ್. ಇವಾಗ ಚುನಾಯಿತ ಪ್ರತಿನಿಧಿಯಾಗಿ 6 ತಿಂಗಳ ಸರ್. ಈ 6 ತಿಂಗಳ ಅವಧಿಯಲ್ಲಿ ಏನು ಕೆಲಸಗಳು ಕಾರ್ಯಗಳು ಅಥವಾ ಯಾವ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ಇವೆಯಾ ಸರ್? ಹಾಂ, ಇವೆ. ದನದ ಕೊಟ್ಟಿಗೆ ಪ್ರಗತಿಯಲ್ಲಿದೆ, ವಾಟರ್ ಸಪ್ಲೈ ಕರೆಕ್ಟ್ ಇದೆ. ಓಕೆ ಸರ್, ಧನ್ಯವಾದ ಸರ್. ಇವಾಗ ನಮ್ಮ ಕರ್ನಾಟಕದ ಜನತೆಗೆ ನಿಮ್ಮಿಂದ ಒಂದು ಸಂದೇಶವನ್ನು ಕೊಡಬೇಕು ಅಂತ ಆಸೆ. ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಏನೊಂದು ಸಂದೇಶ ಕೊಡಬೇಕಂತ ಇಷ್ಟಪಡ್ತೀರಿ ಸರ್? ನನ್ನಿಂದ ಕರ್ನಾಟಕ ಜನತೆ ಸಂದೇಶ ಅಂತಂದ್ರೆ, ಯಾವುದೇ ರಾಜಕೀಯ ಪಕ್ಷ ಇರಲಿ, ಗ್ರಾಮೀಣದಲ್ಲಿ ರಾಜಕೀಯ ಇರೋದೇ, ಯಾವುದೇ ರಾಜಕೀಯ ಪಕ್ಷ ಇರಲಿ, ಕೆಲಸಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಸರ್, ಒಳ್ಳೆಯ ವಿಚಾರ ಸರ್. ಇಷ್ಟೊತ್ತಿನವರೆಗೂ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಎಲ್ಲ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡವರಿಗೆ ಧನ್ಯವಾದಗಳು. ಓವರ್ ಟು ಗ್ರಾಮೀಣ ಟಿವಿ. ಕ್ಯಾಮರಾಮನ್ ಮುತ್ತುರಾಜ್ ಜೊತೆ ದಾವಲ್.